ಏಡಯ್ಯ ಉಪ್ಪ ನಾಗಿಣಿ ಎಷ್ಟೊಂದು ಒಡವೆ ಮಾಡಿಸ್ಕೊಂಡವಳೆ. ರಾಮ 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 ರಾಮ. ಐತೆ ಐತೆ ಅನ್ಬೇಡ ಕಣೆ, ಅಷ್ಟಿಷ್ಟು ಒಡವೆ ಇಲ್ಲ ಅವಳ್ತಾಗೆ. ಅದೇನು ಭಯಂಕರ ಒಡವೆ ಐತೆ ಕಣೆ, ಹೊರಗಿಕ್ಕಣೆ ಅಂತ ತೋರಿಸ್ತಾ ಇದ್ಲು. ಹೌದೇನು, ಯಾತತ್ ಮಾಡಿಸ್ಕೊಂಡವಳೆ? ಅಯ್ಯೋ, ಹಾರ ಐತೆ, ನೆಕ್ಲೆಸ್ ಐತೆ, ಕಿವಿಕ್ಕೆಮ್ಮ ಇದ್ದಾವೆ, ಸಣ್ಣ ಪಟ್ಟಿ ಸಮೇತ ಬಂಗಾರದ್ದೇ ಮಾಡಿಸ್ಕೊಂಡವಳೆ. ಯಪ್ಪ ಎಷ್ಟೊಂದು ಒಡವೆ ಮಾಡಿಸ್ಕೊಂಡವಳೆ ಬಿಡೆ. ಯಪ್ಪ ಒಡವೆ ನೋಡಿ ಆಶ್ಚರ್ಯ ಆಗ್ತೈತೆ, ಅಷ್ಟೊಂದು ಒಡವೆ ಮಾಡಿಸ್ಕೊಂಡವಳೆ. ನಮ್ಗೆ ಅವೆಲ್ಲ ನೋಡ್ತಿದ್ರೆ ತಕೊಂಡ ಹಾಕಿ ಬಿಡೋಣ ಅನ್ನಿಸುತ್ತೆ, ಅಷ್ಟೊಂದು ಒಡವೆ ಮಾಡಿಸವಳೆ. ಹೌದು, ಎಲ್ಲಿ ಕೆಮ್ತಾಳೆ ಅಕ್ಕ ಅವನೆಲ್ಲನ? ಈ ಮನೆಯಾಗೆ ಇಕ್ತಾಳೆ, ಇನ್ನೆಲ್ಲಿ ಇಕ್ತಾಳೆ? ಅವಳಿಗೇನೆಲ್ಲನ ತಗೊಂಡೋಗಿ ಇಕ್ಕಾಗುತ್ತೆ? ಅದಕ್ಕೆ ಇವನು ಮಾಂತಿ ಏನೋ ಮದುವೆ ಆಗಿದಾನೋ ಏನೋ, ಅವಳು ಎಲ್ಲಿ ಇಕ್ತಾಳೆ ಏನೋ. ಅದಕ್ಕೆ ಅವಳು ಮನೆಗೆ ಹೋಗ್ತಾ ಬರ್ತಾ ಒಂದಿಷ್ಟು ಸೆನೆಕಿರು, ನಮ್ಗೆ ಯಾವಾಗನ ಬೇಕಂದಾಗ ತೀರಾನ ಇಸ್ಕೊಂಡು ಹಾಕ್ಕೊಂಡು ಹೋಗೋಕ್ಕಾಗುತ್ತೆ. ಯಾವ್ದಾನ ಫಂಕ್ಷನ್ಗಳಿಗೆ ಹೋಗ್ತೀವಲ್ಲ ನಾವು, ತೀರಾ ಕೊಡ್ತಾಳಂತೆ. ಬಾಡಿಗೆ ಕೊಡ್ತಾಳಂತೆ, ಬಾಡಿಗೆ ಕೊಡ್ತಾಳಂತೆ. ನಾವು 200-300 ರೂಪಾಯಿ ಬಾಡಿಗೆ ಕೊಟ್ಟರೆ ಕೊಡ್ತಾಳೆ, ತಿರ್ತಂದು ಅವಳಿಗೆ ಕೊಡೋದು. ಹಂಗೆ ಅಂತಿದ್ಲು. ಅದ್ರಾಗೂ ದುಡ್ಡು ಮಾಡ್ಬೋದು ಅಂತ ಹೇಳ್ತಿದ್ಲು. ಬಾಡಿಗೆನೂ ಕೊಡ್ತೀನಿ, ಒಡವೆನ ಎಲ್ಲ ಸಟ್ಗಳಿದಾವಲ್ಲ ಅಂತ ಹೇಳ್ತಿದ್ಲು. ನಾವೇನೇನು ಬಂಗಾರದವ ಏನೋ ಅಮ್ಮಂಗೆ ನನಗೆ ಎಷ್ಟೊಂದು ಒಡವೆ, ಸೊಕ್ಕತ್ತೊಡವೆ ಮಾಡಿಸ್ಕೊಂಡವಳೆ. ಯಪ್ಪ ನನಗಂತ ನೋಡಿಬಿಟ್ರೆ ನಾನೇ ಓಡ್ ತಗೊಂಬಂದ್ಬಿಡೋಣ ಅನ್ಸುತ್ತೆ, ಅಷ್ಟು ಆಸೆ ಬರ್ತೈತೆ. ಆ ಒಡವೆ ನೋಡ್ತಿದ್ದಂಗೆ ರಪ್ಪನ್ನು ತಗೊಂಬಿಡೋಣ, ಹಾಕ್ಕೊಂಬಿಡೋಣ ಅನಿಸ್ತೈತೆ. ಹೆಣ್ಮಕ್ಳಿಗೆ ಒಡವೆ ಮೇಲೆ ಎಷ್ಟು ಆಸೆ ಅಲ್ವೇನೇ ಡಯ್ಯ? ಏನಮ್ಮ ನಾವು ಎಲ್ಲ ಮಾಡಿಸ್ಕೊಬೋದಾಯ್ತು, ಏನು ಮಾಡ್ತೀಯ? ಈ ಅಪ್ಪ ಕೈ ಕೊಟ್ಟು ಹೋದ್ನಲ್ಲ, ಹೆಂಗನ ನಮಗೆ ನೋಡ್ಕೊಂಡಿದ್ದಿದ್ರೆ ಯಾವುದು ಇರ್ತಿರ್ಲಿಲ್ಲ ಅತ್ತ. ಹೆಂಗೋ ಅತ್ತಗೆ ನಾವು ಒಂದಿಟ್ಟು ಒಡವೆ ಮಾಡಿಸ್ಕೊಬೋದಾಗಿತ್ತು. ಏನಂದು ಇತ್ತಲ್ಲ ನಿಲ್ಲಿಸ್ಕೊಂಡ. ನಂದು ನೆಕ್ಲೆಸ್ ಇತ್ತು ಒಂದು, ಎಷ್ಟು ಚೆನ್ನಾಗಿತ್ತು ಕಣೆ ನೆಕ್ಲೆಸ್ಸು. ಹೆಂಗೋ ಒಂದಿಟ್ಟು ಒಡವೆ ಮಾಡಿಸಿದ್ದ. ಇಲ್ಲೇ ತಕ ಚೆನ್ನಾಗಿದ್ದಿದ್ರೆ ಎಲ್ಲ ಮೈ ತುಂಬ ಒಡವೆ ಮಾಡ್ಸೋಣ. ಏನು ಮಾಡ್ತೀಯ? ನಾನು ಹಾಳಾದವಳು, ನನ್ನ ಜೀವನ ಹಾಳು ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ. ಇವಾಗ ಅದನ್ನ ಆಗೋಗಿರೋದು ಬಿಡ್ಬೇಕು, ಹಿಂಗೆ ಸುಮ್ಮನೆ ಹೋಗ್ತಾ ಇರ್ಬೇಕಷ್ಟೇ. ನೀನು ಎಷ್ಟೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಬರೋಲ್ಲ ಅಂತ. ಏನೋ ಮಾತಾಡ್ತಾ ಇದ್ರೆ ಅಕ್ಕ ತಂಗಿಯರು ಇಬ್ಬರಳು. ಅಲ್ಲಲ್ಲಿ ತೊಂಟಿಯೋ ಆಗಿಣಿ ಎಷ್ಟೊಂದು ಒಡವೆ ಮಾಡಿಸಿದ್ಲು, ಎಲ್ಲ ಇಕ್ಕೊಂಡು ತೋರಿಸ್ತಾ ಇದ್ಲು ಎಲ್ಲಾರ್ಗು. ಅದಕ್ಕೆ ಎಷ್ಟೊಂದು ಒಡವೆ ಮಾಡಿಸ್ಕೊಂಡವಳೆ, ಎಲ್ಲಿ ಬಂದು ತಪ್ಪ ಇಟ್ಟೊಂದು ದುಡ್ಡು ಅಂತ ನನಗೆ ಒಂಥರ ಅನ್ನಿಸ್ತೈತೆ. ಅವಾಗಿಂದ ಒಡವೆ ನೋಡಿದಾಗಿಂದ ಹಾಕಿ ಬಿಡೋಣ ಅನ್ನಿಸ್ತೈತೆ. ನಾನು ನೋಡಿದ್ನಮ್ಮ, ಏನು ಬೀದೆ ಕಿಕ್ಕೊಂಡು ಸುಮ್ಮನೆ ಎಲ್ಲಾರ್ಗು ತೋರಿಸಿದ್ದೆ ಎಲ್ಲ ಬಾಡಿಗೆ ಕೊಡ್ತೀನಿ ಎಂಬುತ್ತಲ್ಲ ಕಕ್ಕ. ಒಡವೆನ ಇಂಥವು ಯಾರನ್ನ ಬಂಗಾರದಾಗ ಯಾರನ್ನ ಬಾಡಿಗೆ ಕೊಡ್ತಾರೆ? ಏವೇನು ಮಗಳನ್ನ ಹೇಳ ಅದಕ್ಕೆ ಬಾಡಿಗೆ ಕೊಡ್ತೀನಿ ಅಂತ ಹೇಳುತ್ತೆಲ್ಲ. ಬಳೆ ಮಾಡಿಸಿದ್ದೀನಿ, ಅದನ್ನು ಮಾಡಿಸಿದ್ದೀನಿ, ಇದನ್ನು ಮಾಡಿಸಿದ್ದೀನಿ ಅಂತ ಬಿಲ್ಡಪ್ ಕೊಡ್ತಾಳೆ ಸುಮ್ಮನೆ. ಮತ್ತು ಎಷ್ಟೊಂದು ಒಡವೆ ಮಾಡಿಸೋಳೆ ತಾಯಿ. ಬಿಡು, ನಮ್ಮ ಕೇರೆಗೆ ಅವಳೇ ಗ್ರೇಟು. ಹಂಗಂತೀಯ? ನಂಗಾದರೆ ಅಷ್ಟೊಂದು ಒಡವೆ ಮಾಡಿಸವಳೆ. ನೀವು ನೋಡಲಿಲ್ಲ ಅನಿಸುತ್ತೆ, ನೀನು ಬೇಜಾರ ಮಾಡ್ಕೊಂಡು ಒಳಗೆ ಕುತ್ಕೊಂಡಿದ್ಯಾ. ಹೊರಕ್ಕೆ ಬರಲೇ ಇಲ್ಲ, ನೋಡಿಲ್ಲ ಅನಿಸುತ್ತೆ. ಏನು ಮಾಡೋಣ, ನನಗೆ ಮದುವೆ ಆಗಲಿಲ್ವಲ್ಲಪ್ಪ ಅಂಬೋದೊಂದು ಚಿಂತೆ. ಯಾರು ಗಂಡು ಬರಲ್ಲ, ಏನಿಲ್ಲ. ಎಂತೆಂಥವ್ರಿಗೆ ಹೆಂಗೋ ಮದುವೆ ಸೆಟ್ ಆಗುತ್ತೆ, ನಂದು ಆಗಲ್ವಲ್ಲಪ್ಪ ಅನಿಸುತ್ತೆ. ನಿನಗೂ ಹಿಂಗಾದ್ರೆ ಸಿಗ್ತಾವೆ ನೋಡು, ಅವಳಾಗಿ ಎಣಿಸ್ತೀನಿ ಹಂಗಿದ್ದು ಏನು ತಂದು ಕಟ್ಕೊಂಡು. ಹಿಂಗಾದ್ರೆ ಸಿಗ್ತಾವೆ, ಒಳ್ಳೆ ಗಂಡು ಹುಡುಕ್ಬೇಕು, ಸುಮ್ಕಿರಾಗುತ್ತೆ. ನೀನೇನು ಅದಕ್ಕೆ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡ. ಅದನ್ನೆಲ್ಲ ಏನು ನೀನೇನು ತಲೆ ಕೆಡಿಸ್ಕೊಂಡು ಮದುವೆ ಆಗಲಿಲ್ಲ ಅಂತ ಏನು ತಲೆ ಕೆಡಿಸ್ಕೊಂಡು ಹೋಗ್ಕೊಂತಿ, ಸುಮ್ಮನಿರು. ಆಗುತ್ತೆ ಹೇಳು. ಆಗುತ್ತೆ, ಹೆಂಗನ ಸುಮ್ಮನಿರ್ರಿ, ಏನು ಟೆನ್ಷನ್ ತಗ. ಏನಂದ್ರು ಎಲ್ಲ ಇನ್ನೂ ಮದುವೆ ಆಗಿಲ್ವೇ ಅಂತಾರೆ. ಏನು ಮಾಡ್ತೀಯ? ಅಲ್ಲ ಗಂಡುಗಳು ಬರ್ತೀವಿ ಅಂದರೆ ಬರಲ್ಲ. ಅಯ್ಯೋ ಬೇಡ. ಭಾಳನ ಕಷ್ಟ ಇವಾಗಿನ ಕಾಲದಾಗೆ. ಎಣ್ಣೆ ಸಿಗಲ್ಲ ಅಂತಾರೆ, ಅಂತಂದ್ರೆ ನಮ್ಮಂಥರನ್ನ ಯಾಕೆ ಮದುವೆ ಮಾಡ್ಕೊಳಲ್ಲ ಮದುವೆನ ಅನ್ನಿಸ್ತೈತಿ. ಹೆಣ್ಣು ಸಿಗಲ್ಲ ಅಂತ ಪರದಾಡ್ತಾರೆ. ಅಯ್ಯೋ ದೇವ್ರೆ, ನಮ್ಗೆ ಒಳ್ಳೆ ಗಂಡು ಸಿಗೋದೇ ಇಲ್ವಲ್ಲಪ್ಪ ಅನ್ನಿಸ್ತೈತಿ. ನಾನು ಮಾಡ್ತೀನಿ, ಸುಮ್ಮನೆ ನೀನು ಯಾಕೆ ಟೆನ್ಷನ್ ತಂತೀಯ? ನಾನೆಲ್ಲ ಮದುವೆ ಮಾಡೋ ಜವಾಬ್ದಾರಿ ನಂದು. ನಿನ್ನ ಮದುವೆ ತಾನೇ, ನಾನು ಮಾಡ್ತೀನಿ, ಸುಮ್ಮನಿರು. ಮದುವೆ ಮಾಡ್ಕೊಂಡು ಹೋಗ್ತಾರೆ, ಸುಮ್ಮನಿರು. ಎಣ್ಣೆ ಸಿಗಲ್ಲ ಇವಾಗೇನು, ಮದುವೆ ಮಾಡ್ಕೊಂಡು ಹೋಗ್ತಾರೆ. ಏನು ತಲೆ ಕೆಡ್ಸ್ಕೊಂಬಿಡು. ನಾವೇನೇನಿಲ್ಲ ಇವಾಗ, ನಮ್ಗೆ ಏನೇನು ಚಿಂತೆನೇ ಇಲ್ಲ. ನಾವು ನಾನೊಂದು ಹೇಳ್ತೀನಿ ಚೆನ್ನಾಗಿಲ್ದಾಗ ಅಂದೆ. ಇವಾಗ ಏನು ನನ್ನ ಗನವಾಗಿದ್ದೀನಿ. ನನ್ನ ಮಕ್ಕಳದು ಇಬ್ಬರದು ಮದುವೆ ಅಂತ ನಮ್ಮ ಅಮ್ಮನಿದೊಂದು ಚೆನ್ನಾಗಾಗ್ಲು. ನಮ್ಮ ಅಮ್ಮನಿನೂ ಗನವಾಗಿದ್ದಾಳೆ ಇವಾಗ. ಮೊದಲು ಅವ್ನ ಗಂಡ ಬೋಲಿಂಗ್ಸೆ ಕೊಡೋನು, ಇವಾಗ ಹೆಂಗೆ ನಮ್ಮ ಅಮ್ಮನಿ ಚೆನ್ನಾಗಿದ್ದಾಳ. ನನಗಿಬ್ರು ಹೆಣ್ಮಕ್ಳು, ಇಬ್ಬರು ಗಂಡು ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆ. ನಮ್ಮ ಮೊಮ್ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆ ನನಗೇನು. ಇವಾಗ ನಿಮ್ದೇನೆ ಎಲ್ಲ ಸರಿಯಾಗೈತೆ ತಂಟಿ, ನಮ್ದೇನೆ ಹೇಳ್ಬಾರ್ದು ಇವಾಗ. ಏನು ಮಾಡೋಣಪ್ಪ ಅನ್ನಿಸ್ಬಿಟ್ಟೈತಿ ಬಿಡತ್ತ. ಅಯ್ಯೋ ಏನು ಮಾಡಬೇಕು ಏನೋ ಒಂದು ಗೊತ್ತಾಗಲ್ಲ. ನಮ್ಮ ಅಣ್ಣೇನು ಬಿಡಿಸ್ಕೊಬಲ್ಲ, ಇವನಿಲ್ಲ. ಅವ್ನು ಮಾತಾಡ್ಸಿರ ಅವ್ನು ಮಾತಾಡಲ್ಲ, ಉದ್ದಕ್ಕೆ ಗೊತ್ತಾನೆ. ಏನು ಮಾಡ್ತೀನಿ, ನಮ್ದೊಂಥರ ಕರ್ಮ. ಬಿಡತ್ತ, ನಾವು ಟೆನ್ಷನ್ ತಮ್ಮಲ್ಲ, ಆಗಿದ್ದಾಗಲಿ ಹೋಗಿದ್ದೋಗ್ಲಿ ಅಂತಿ. ಹಂಗೆ ಇರ್ಬೇಕು ಹೇಳಿ, ಇವಾಗಿನ ಕಾಲದಾಗೆ ಹಂಗೆ ಇರ್ಬೇಕು. ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು, ಆಗಿದ್ದಾಗಲಿ ಹೋಗಿದ್ದೋಗ್ಲಿ. ಏನದೆಲ್ಲ ಏನು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಅದೇ ಮತ್ತೆ ಹಂಗಮ್ಮಗೆ ಮನ್ಸಿಗೆ ಬಂದೇ ಬರ್ತೈತಿ. ನಾವು ಮಾತಾಡಬಾರ್ದು ಹಂಗೆಲ್ಲನ ಮನಸ್ಸಿನಾಗೆ ಅಂತ ಹೇಳಿ ಅನ್ಕೊಂತೀವಿ. ಅದೇ ಒಂಥರ ಕೇಳಲ್ಲ ಮನಸ್ಸು. ಒಂಥರ ಏನೋ ಕೇಳಲ್ಲ. ಹೇಳೊತ್ತಿಗೆ ನಾವು ಸೆನಕ್ಕಿರ್ತೀವೋ ಅಂತ ಅನ್ನಿಸ್ತಾ ಇರುತ್ತೆ.
ಚಿಂತೆ ಮಾಡಬೇಡ್ರಿ, ಚೆನ್ನಾಗಿರ್ರಿ. ಹೋಗ್ತೀನಿ, ನನಗೊಂದಿಟ್ಟು ಕೆಲಸ ಐತೆ, ಹೋಗ್ತೀನಿ. ಅಮ್ಮ ಆತನ ಒಂದು ಹೇಳಕ್ಕೆ ಬರ್ತಾಳೆ, ಮನೆ ಸುತ್ತರಿತಾಳಂಗೆ. ಮನೆ ಸುತ್ತರಿ ಅದೇ ಆತ. ಏನು ಮಾಡೋಣ ಬಿಡಿ ಅಕ್ಕ. ಹೇಳ್ತಾರೆ, ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಆಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮಗಂತೂ ನಾಗಿನಿ ಒಡವೆ ನೋಡಿದಾಗಿಂದ ಒಡವೆ ಮೇಲೆ ತುಂಬ ಆಸೆ ಬಂದ್ಬಿಟ್ಟೈತಿ. ಏನು ಮಾಡಬೇಕು ಏನೋ, ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.